ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಕೆಲವು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ನಾನಂತೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ, ನೀವು ಹಾಗೆ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇನ್ಯಾಕೆ ತಡ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಾ ಚಿಟ್ಚಾಟ್ ವ್ಲಾಗ್ಸ್. ಇದಾಗಿದೆ ನನ್ನ ಡೈಲಿ ವ್ಲಾಗ್ಸ್. ಎಲ್ಲರೂ ಈಗ ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾರೆ, ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಏನೇನೆಲ್ಲ ಇವತ್ತು ಮಾಡ್ತೀನಿ ಅನ್ನೋದು ಈ ವ್ಲಾಗ್ನಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನಗಂತೂ ಕಳೆದ ವರ್ಷ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಬಂದ್ಬಿಡ್ತು. ಒಂದು ತಪ್ಪರೆ ಒಂದು ಏನಾದರೂ ಒಂದು ಬರ್ತಾನೆ ಇತ್ತು. ಅದನ್ನೆಲ್ಲ ನಾನು ಫೇಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನಗಂತೂ ತುಂಬಾ ಟೈಮ್ ಹಿಡಿಯಿತು. ಸೊ ಹಾಗಾಗಿ ನಾನು ಕೆಲವೊಂದು ವಿಚಾರಗಳು ವ್ಲಾಗ್ಸ್ಗಳು ಮಾಡೋಕ್ಕಾಗ್ತಾಯಿರಲಿಲ್ಲ. ಆದರೆ ಈಗ ಅದರಿಂದೆಲ್ಲ ಹೊರಗಡೆ ಬಂದಿದ್ದೀನಿ, ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ನಾನು ಈ ರೀತಿ ನನ್ನ ಡೈಲಿ ವ್ಲಾಗ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದಾಗಿದೆ ನನ್ನ ಡೈಲಿ ರೊಟೀನ್. ಆದರೆ ಪ್ಲ್ಯಾನ್ ಮಾಡಿದ ಹಾಗೆ ನನ್ನ ಕೈಲಿ ಎದ್ದೊಳಕ್ಕಾಗಿಲ್ಲ, ಯಾಕೋ ತುಂಬ ಸುಸ್ತಾಗ್ತಾಯಿತ್ತು. ಆಫೀಸ್ಗೆ ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ಏನು ಮಾಡೋದು, ಮೀಟಿಂಗ್ ಇರೋದ್ರಿಂದ ಬಜೆಟ್ ಮೀಟಿಂಗು ಮತ್ತು ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಮೀಟಿಂಗ್ ಇತ್ತಲ್ಲ, ಆಫೀಸ್ಗೆ ಹೋಗಲೇಬೇಕಿತ್ತು. ಹಾಗಾಗಿ ಸ್ವಲ್ಪ ತೆದ್ದು ರೆಸ್ಟ್ ಮಾಡಿ ಅಷ್ಟರಲ್ಲಿ ನನ್ನ ಮಗ ಬಂದ. ಅವನು ಸ್ವಲ್ಪ ಮುದ್ದು ಮಾಡಿಬಿಟ್ಟು ನಾನು ನನ್ನ ಡೈಲಿ ಕೆಲಸನ ಸ್ಟಾರ್ಟ್ ಮಾಡಿದೆ. ನನಗೆ ಎದ್ದಿದ ತಕ್ಷಣ ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡು ಆಮೇಲೆ ಕೆಲಸ ಮಾಡೋಕ್ಕೆ ಹೊರಡ್ತೀನಿ. ಹಾಗಾಗಿ ಪ್ರತಿದಿನ ಹೀಗೆ ಏನಾದರೂ ಒಂದೊಂದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ ಲೈಫಲ್ಲಿ. ನನಗಂತೂ ಈ ವರ್ಷ ತುಂಬಾ ಏಳು ಬೀಳುಗಳನ್ನು ನೋಡಿಬಿಟ್ಟಿದ್ದೀನಿ. ಯಾಕಂದರೆ ನಾನು ತುಂಬ ಹಚ್ಕೊಂಡಿರೋರೆಲ್ಲ ನನ್ನ ಬಿಟ್ಟು ಹೋದರು. ಸೊ ಹಾಗೆ ನಾನು ಅಂದ್ಕೊಂಡಿರೋದೆಲ್ಲ ನನ್ನ ಲೈಫಲ್ಲಿ ಆಗ್ಬಿಡ್ತು. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಗಳು ಅದು ಇದು ಮಾಡೋಕ್ಕೆ ಮನಸ್ಸೇ ಆಗಿಲ್ಲ. ಅದರಿಂದೆಲ್ಲ ಹೊರಬರೋಕ್ಕೆ ನನಗೆ ಇಷ್ಟು ದಿವಸ ತೊಗೊಬೇಕಾಗಿತ್ತು. ಏನು ಮಾಡೋದು, ಜೀವನ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನು ಇನ್ಮೇಲೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೇರೆ ಥರದಲ್ಲಿ ಟ್ರೈ ಮಾಡಿದ್ದೀನಿ. ಸೊ ಇನ್ನೇನು, ಮತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿದಿನ ಬೆಡ್ ಕಾಫಿ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟೇ. ಅದಕ್ಕೋಸ್ಕರ ಹಾಲನ್ನ ಬಿಸಿಗೆ ಇಟ್ಬಿಟ್ಟು ನೈಟು ನನ್ನ ಮಗ ಪಾತ್ರೆ ತೊಳೆದು ಇಟ್ಟಿದ್ದ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಾಲು ಬಿಸಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಾಫಿ ಕೊಟ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಟಿಫನ್ನೆಲ್ಲ ಮಾಡಿ ನಾನು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೊರಡಬೇಕಾಗಿದೆ. ಸೊ ಇದು ಇವತ್ತೇನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದಾಗ ನನಗೆ ಹೊಳೆದಿದ್ದೆ ರೈಸ್ ಬಾತು. ಸ್ವಲ್ಪ ರೈಸ್ ಬಾತ್ ಆದರೆ ಬೇಗ ಮಾಡ್ಬೋದು ಮತ್ತು ಜಾಸ್ತಿನೂ ಮಾಡ್ಬೋದು ಕ್ವಾಂಟಿಟಿ. ಯಾಕಂದರೆ ನಾನು ಬರೋದು ಈವ್ನಿಂಗ್ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಸ್ಕೂಲು ಕಾಲೇಜು ರಜೆ ಇರೋದ್ರಿಂದ ಅವ್ರಿಗೋಸ್ಕರ ಏನಾದ್ರು ಒಂದು ಮಾಡಲೇಬೇಕಲ್ವ ಮನೇಲಿ. ಸೊ ಅದಕ್ಕೋಸ್ಕರ ಬೇಗ ಕೆಲಸ ಎಲ್ಲ ಮುಗಿಸಿ ಪಟಾಪಟ ಅಂತ ಕೆಲಸಗಳೆಲ್ಲ ಮುಗಿಸಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಟಿಫನೆಲ್ಲ ರೆಡಿ ಮಾಡಿಕೊಂಡೆ. ಬಟ್ ಆ ವಿಡಿಯೋ ನಾನು ಡಿಲೀಟ್ ಆಗಿಬಿಡಿದೆ. ಕೆಲವೊಂದು ಪ್ರಾಬ್ಲಮಿಂದ ಟಿಫನ್ ಮಾಡಿದ್ದೆಲ್ಲ ವೀಡಿಯೋ ಎಲ್ಲ ಡಿಲೀಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಮಾಡೋದು, ಆಫೀಸ್ಗೆ ಹೋಗೋಕ್ಕೆ ರೆಡಿ ಆದೆ. ನಾನು ಬ್ಯಾಗೆಲ್ಲ ಎತ್ಕೊಂಡು ಜರ್ಕಿನೆಲ್ಲ ಹಾಕ್ಕೊಂಡು ಸೊ ಎಲ್ಲ ರೆಡಿಯಾಗಿ ಟೈಮ್ ಆಗೋಗಿಬಿಟ್ಟಿದ್ದು ಆಫೀಸ್ಗೆ ಹೊರಡೋಷ್ಟರಲ್ಲಿ. ಏನು ಮಾಡೋದು, ಏನೇ ಮಾಡಿದ್ರು ಬೆಳಿಗ್ಗೆ ಹೊತ್ತು ತುಂಬ ಬೇಗ ಟೈಮ್ ಆಗೋಗ್ಬಿಡುತ್ತೆ. ಸೊ ನಾನು ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಜರ್ಕಿನ್ ವೇರ್ ಮಾಡೇ ಮಾಡ್ತೀನಿ ಸೇಫ್ಟಿಗೋಸ್ಕರ. ಮತ್ತು ಮಾಸ್ಕು ಹಾಕ್ಕೊತೀನಿ. ಹೆಲ್ಮೆಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನನಗಿರಲೇಬೇಕು. ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ನಾವು ಏನೇ ಮಾಡಿದ್ರೂ ನಮ್ಮ ಲೈಫ್ಗೋಸ್ಕರನೇ ಮಾಡೋದಲ್ವ. ಸೊ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ಡು. ನಾನು ಡ್ರೈವ್ ಮಾಡಬೇಕಾದ್ರೆ ಪಕ್ಕ ಹೆಲ್ಮೆಟ್ ಧರಿಸ್ತೀನಿ. ಸೊ ನೀವು ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ನಾನು ಹೊರಟಿದ್ದೆ ಆಫೀಸ್ಗೆ. ಸೊ ಇದೊಂದು ಡೈಲಿ ನಾನು ಹೋಗೋ ದಾರಿ. ಇಲ್ಲಿ ಕೆರೆ ಸಿಗುತ್ತೆ ನನಗೆ ಹೋಗ್ಬೇಕಾದ್ರೆ, ದೇವಸ್ಥಾನ ಸಿಗುತ್ತೆ, ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ಹೈವೇ ಕನೆಕ್ಟ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಅದೊಂದು ಮಜಾನೇ ಬೇರೆ. ಏನೋ ಒಂಥರ ಸೆಲ್ಫ್ ಡ್ರೈವಿಂಗ್ ಅನ್ನೋದು ಒಂದು ಎನರ್ಜಿ ಸಿಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ತುಂಬ ಎಂಜಾಯ್ ಮಾಡ್ತೀನಿ ಮತ್ತು ಇಷ್ಟಪಡ್ತೀನಿ. ಹಾಗೆ ಸೊ ಹೀಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೈವೇಲಿ ಸೈಕ್ಲಿಂಗ್ ಮಾಡೋರೆಲ್ಲ ಸೈಕ್ಲಿಂಗ್ ಮಾಡ್ತಾಯಿದ್ರು ವೀಕೆಂಡು ಅಂತ. ಸೊ ಅದು ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಸ್ನ್ಯಾಪ್ ಮಾಡಿಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದೆ. ಅಷ್ಟೆಲ್ಲ ಆಫೀಸ್ ಬಂತು. ನಾನು ಆಫೀಸ್ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬೇಗ ಹೋದೆ, ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ಸೊ ನಮ್ಮದು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಬೇಗ ಹೋಗಿ ಫಸ್ಟು ನಾವು ಪಂಚ್ ಮಾಡಬೇಕು, ಟೈಮಿಂಗ್ಸ್ ನೋಟ್ ಆಗುತ್ತೆ. ಸೊ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಆಂಟಿ ವಿಶ್ ಮಾಡಿದ್ರು. ನಾನು ವಿಶ್ ಮಾಡಿಬಿಟ್ಟು
ನಾನು ಸೀಟಿಗೆ ಹೋಗಿ ಕೂತ್ಕೊಂಡೆ. ಸೊ ಇಲ್ಲಿ ಬಂದು ನಾನು ಎಲ್ಲ ಸೆಟಪ್ ಮಾಡಬೇಕು. ಸೊ ಮನೇಲಿ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಇಲ್ಲಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡೆ. ಪೊಂಗಲಂತೂ ತುಂಬ ಬಿಸಿ ಬಿಸಿ ಇತ್ತು. ಬಿಸಿ ಬಿಸಿ ಇರೋದನ್ನ ನನ್ನ ಕೈಲಿ ಬೇಗ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಏನು ಮಾಡೋದು, ಬೇಗ ಬೇಗ ತಿನ್ನೋಣ ಅಂದ್ಬಿಟ್ಟು ಆರಿಸ್ಕೊಂಡು ತಿಂತಾಯಿದ್ದೆ. ಮತ್ತು ನೆಕ್ಸ್ಟ್ ಟಿಫನ್ ತಿಂದ್ಬಿಟ್ಟು ನಾನು ಪ್ರತಿನಿತ್ಯ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸಿ ಸಂಜೆ ಈವ್ನಿಂಗು ಪಾರ್ಟಿ ಇತ್ತು, ಪಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಮನೆ ಕಡೆ ಹೊರಡೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಪಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮನೆಗೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಹೀಗೆ ದಿನನಿತ್ಯ ಕೆಲಸಗಳು ನಡೀತಾ ಇರುತ್ತೆ ನನ್ನದು. ಸೊ ಆಫೀಸು ಇಂಪಾರ್ಟೆಂಟು, ಮನೆಯೂ ಇಂಪಾರ್ಟೆಂಟು. ನೆಕ್ಸ್ಟ್ ಅಲ್ಲಿಂದ ನಾವು ನಮ್ಮ ಕೊಲೀಗ್ಸು ಎಲ್ಲ ಜೊತೆಯಲ್ಲೇ ಪಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಜೊತೆಯಲ್ಲೇ ಹೊರಟಿದ್ವಿ. ಇವರು ನಮ್ಮ ಕೊಲೀಗ್ಸು. ಸೊ ಜೊತೆಯಲ್ಲೇ ಹೊರಟು ಇಲ್ಲಿಂದ ಗೋಲ್ಡ್ ಫಿಂಚಲ್ಲಿ ಅರೇಂಜ್ ಮಾಡಿದರು ಪಾರ್ಟಿ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ರೀಚ್ ಆಗೋಷ್ಟರಲ್ಲಿ ಟೈಮ್ 7:30 ಆಗಿತ್ತು. ಸೊ ಇದು ಗೋಲ್ಡ್ ಫಿಂಚ್ ಹೋಟೆಲು. ನಮಗೆ ಈಗಲೇ ಪಾರ್ಟಿ ಅರೇಂಜ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಹೋಟೆಲು. ನೋಡಿ ಅದರ ಒಂದು ವ್ಯೂ ನೀವು ನೋಡ್ತಾ ಇರೋದು, ಎಂಟ್ರೆನ್ಸ್ ಇದು ಮೇಯ್ನು. ಸೊ ಇಲ್ಲಿ ಎಲ್ಲ ತುಂಬ ಸ್ಪೇಸೆಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ರಿಸೆಪ್ಷನ್ನು. ಸೊ ಇಲ್ಲೆಲ್ಲ ಕುತ್ಕೊಂಡು ಒಂದು ಫೋಟೋ ರೀಲ್ಸ್ ಎಲ್ಲ ಮಾಡಿಕೊಂಡೆ, ಫೋಟೋ ತೆಕ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಹೋಗಿದೆ ನಮ್ಮ ಮೀಟಿಂಗ್ ಹಾಲು. ಎಲ್ಲ ನಮ್ಮ ಮ್ಯಾನೇಜರ್ಸು, ನಮ್ಮ ಕೊಲೀಗ್ಸು, ಸ್ಟಾಫ್ ಎಲ್ಲರೂ ಬಂದಿದ್ದರು. ಸೊ ಅವ್ರಿಗೆಲ್ಲ ವಿಶ್ ಮಾಡಿ ಎಲ್ಲರೂ ಮೀಟಿಂಗ್ ಅರೇಂಜ್ ಮಾಡಿದ್ರು, ಮಾತಾಡಿಕೊಂಡು. ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಸ್ವಿಮ್ಮಿಂಗ್ ಫೂಲು ಎಲ್ಲ ಇತ್ತು. ಅದನ್ನೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಎಲ್ಲ ಫೋಟೋಸ್ನೆಲ್ಲ ಹಿಡ್ಕೊಂಡು ಒಂದೆರಡು ರೀಲ್ಸು ಸಹ ಇಲ್ಲೂ ಮಾಡಿ ಎಲ್ಲ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಊಟಕ್ಕೆ ರೆಡಿ ಆಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ಯಾರು ಊಟಕ್ಕೆ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸೊ ಎಂಜಾಯ್ ಮಾಡಿದೆ. ಚೆನ್ನಾಗಿತ್ತು ಹೋಟೆಲ್ ವ್ಯೂ. ಸೊ ಎಲ್ಲ ಚೆನ್ನಾಗಿತ್ತು. ನಮ್ಮ ಕೊಲೀಗ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ವೀಡಿಯೋಸ್ಗೂ ತುಂಬ ಸಪೋರ್ಟಿವ್ ಮಾಡಿದ್ರು. ಇವರು ನಮ್ಮ ಮ್ಯಾನೇಜರು. ಸೊ ತುಂಬ ಸಪೋರ್ಟಿವ್ ಇದ್ದಾರೆ. ಇವರು ನಮ್ಮ ಕೊಲೀಗ್ ಸುರೇಶ್ ಅಂತ. ಸೊ ಪ್ರತಿಯೊಬ್ಬರು ನಮ್ಮ ಆಫೀಸಲ್ಲಿ ಇರೋರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ನಾನು ಇವ್ರ ಜೊತೆ ಕಂಫರ್ಟಬಲ್ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟು ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ವೀಡಿಯೋಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ವ್ಯೂ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ. ಅದು ನೆಕ್ಸ್ಟ್ ಅದಾದಮೇಲೆ ಎಲ್ಲರೂ ಫೋಟೋಶೂಟಲ್ಲೇ ಬ್ಯುಸಿಯಾಗಿಬಿಟ್ಟಿದ್ರು ನಮ್ಮ ಆಫೀಸ್ನಲ್ಲಿ ಕೊಲೀಗ್ಸ್ ಎಲ್ಲರೂ. ಸೊ ಆಲ್ಮೋಸ್ಟ್ ಮೀಟಿಂಗ್ ಎಲ್ಲ ಮುಗಿಸಿದ್ವಿ. ನೆಕ್ಸ್ಟ್ ಇದು ಸ್ಮಾಲ್ ಪಾರ್ಟಿ ಥರ ಅರೇಂಜ್ ಮಾಡಿದ್ರು ಹೋಟೆಲಲ್ಲಿ ಸ್ಟಾಫ್ಗೋಸ್ಕರ. ಅದ್ರ ನಂತರ ಎಲ್ಲರೂ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ನಂತರ ನಮ್ಮ ಕಸ್ಟಮ್ಸ್ ಮ್ಯಾನೇಜರ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನೆಕ್ಸ್ಟು ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆಲ್ಲ ಬಫೆಟ್ ಸಿಸ್ಟಮ್ ಅರೇಂಜ್ ಮಾಡಿದ್ರು. ಸೊ ಏನೇನು ಇಟ್ಟಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾಗ ಒಂದು ಕಡೆ ಎಲ್ಲ ನಾನ್ ವೆಜ್ ಇಟ್ಟಿದ್ರು, ಒಂದು ಕಡೆ ಎಲ್ಲ ವೆಜ್ ಇಟ್ಟಿದ್ರು. ಮತ್ತು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಹಾಗಾಗಿ ನನಗೆ ಏನು ಅಷ್ಟು ಫುಡ್ಡು ಇಷ್ಟ ಆಗಿಲ್ಲ, ಸ್ವಲ್ಪ ಟೇಸ್ಟ್ ಕಮ್ಮಿ ಇತ್ತು. ಏನೇ ಆದರೂ ನಮಗೆ ನಮ್ಮ ಮನೆ ಊಟನೇ ನಮ್ಗೆ ತುಂಬ ಇಷ್ಟ ಆಗೋದು ಹೋಟೆಲ್ಗಳಿಗಿಂತ. ಸೊ ನೆಕ್ಸ್ಟು ನಮ್ಮ ಆಫೀಸಲ್ಲಿ 5 years ಕಂಪ್ಲೀಟ್ ಆಗಿರೋರಿಗೆಲ್ಲ ಸಿಲ್ವರ್ ಕಾಯಿನ್ಸ್ ಕೊಟ್ಟರು. ಸೊ ಅದೇ ಖುಷಿಲಿ ಎಲ್ಲ ಊಟ ಗೀಟ ಎಲ್ಲ ಮಾಡಿ ಮತ್ತು ಮನೆ ಕಡೆ ಹೊರಡೋಣ ಅಂತ ಬಂದ್ವಿ. ಇಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಕೊಲೀಗ್ಸ್ ಎಲ್ಲ ಅಷ್ಟೇ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಜಾಯ್ನ್ ಆಗಿ ಮನೆ ಕಡೆಗೆ ಹೊರಡೋಣ ಅಂದ್ಬಿಟ್ಟು ಆಲ್ರೆಡಿ 10:30 ಆಗೋಗಿತ್ತು. ಸೊ ಜೊತೆಯಲ್ಲಿ ನಮ್ಮ ಒಬ್ಬಳೇ ಹೆಂಗೆ ಕಳಿಸೋದು ಅಂದ್ಬಿಟ್ಟು ಎಲ್ಲ ನಮ್ಮ ಫ್ರೆಂಡ್ಸು, ನನ್ನ ಕೊಲೀಗ್ಸು ಎಲ್ಲ ಜೊತೇಲಿ ಬರೋದಕ್ಕೆ ಹೊರಟು ನಿಂತರು. ಸೊ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ. ಸೊ ಕೆಲವರು ಕ್ಯಾಬಲ್ಲಿ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದರು. ನಾನು ಹೋಗಿ ನನ್ನ ಗಾಡಿಯಲ್ಲಿ ಇಟ್ಕೊಂಡು ಸೊ ಎಲ್ಲರಿಗೂ ಬಾಯ್ ಹೇಳ್ತಾ ನಾನು ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆದೆ. ಸೊ ನಮ್ಮ ಇನ್ನೊಬ್ಬರು ಕೊಲೀಗು ಕ್ಯಾಬ್ ಬುಕ್ ಮಾಡಿದ್ರಿಂದ ಅವ್ರಿಗೂ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಹೊರಟ ನಂತರ ಹೋಗೋಣ ಅಂತ.
ಅವ್ನು ಕಳಿಸ್ಕೊಟ್ಬಿಟ್ಟು ನಾವು ಮನೆ ಕಡೆಗೆ ರಿಟರ್ನ್ ಬಂದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆ ಕಡೆಗೆ ರಿಟರ್ನ್ ಬಂದ್ವಿ. ಮನೆಗೆ ಆಲ್ಮೋಸ್ಟ್ ಫ್ರೆಶಲ್ಲಿ 11:30 ಆಗೋಗಿತ್ತು. ಸೊ ಇದಾಗಿತ್ತು ನನ್ನ ವೀಕೆಂಡ್ನ ವ್ಲಾಗು. ಇಷ್ಟೇ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.